ಗೌರ್ಮೆಂಟು ಇನ್ನೊಂದು ಮಾತು ಏನಂದರೆ ಹೈಕೋರ್ಟ್ ಬಗ್ಗೆ ಏನಾದರೂ ಒಂದು ಡಿಸಿಷನ್ ತೊಗೊಂಡ್ರೆ ಒಳ್ಳೇದು ತೊಗೊಳ್ತಾರೆ ಅಲ್ವಾ ಸರ್. ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಯಾವ ಕಡೆಯಿಂದ ಇರಲಿ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಇದು ಗಾಡಿ ಓಡಿಸ್ತಾ ಇದಾರೆ ಹುಡುಗರು, ಎಜುಕೇಟೆಡ್ ಯಾರಿಲ್ಲ, ಎಲ್ಲ ಓದಿದ್ದಾರೆ. ಪಾಪ ಅವ್ರಿಗೆ ಕೆಲಸ ಎಲ್ಲ ಅವರು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಅವರು ದುಡ್ಕೊಂಡು ಹೋಗೋದು ಚೆನ್ನಾಗಿರ್ತಾರೆ. ನೀವು ಹೇಳಿ, ಒಂದು ದಿನಕ್ಕೆ ನಾವು 350 ರೂಪಾಯಿ ಒಂದು ಕಲೆಕ್ಷನ್ ಗಾಡಿ ಓಡಿಸಿದೆ. ಅಕಸ್ಮಾತ್ ನಾವು ಫೈನಾನ್ಸ್ ಆಗಿ ಓಡಿಸಿದ್ರೆ ಗಾಡಿ 10,000 11,000 ರೂಪಾಯಿ ಕಟ್ಟಬೇಕು ತಿಂಗಳಿಗೆ. 2 ತಿಂಗಳು ಕಟ್ಟಲಿ ಅಂದರೆ ಅದಕ್ಕೆ ಬಡ್ಡಿ ಇದೆ. ನಮಗೆ ಕೇಳೋಕ್ಕೆ ಯಾರಿಲ್ಲ ಸರ್. ನಮ್ಮದು ಏನೇನೋ ನಾವು ಪಾಠ ನಾವು ಓಡಿಸ್ತಾ ಇದ್ದೀವಿ ಗಾಡಿ. ನಮಗೆ ಏನಾದರೂ ಕೆಲಸ ಇದ್ರೆ ನಾವೇನಕ್ಕೆ ಸರ್ ನಾವೇ ತಲೆ ಕಟ್ಸ್ಕೊತೀವಿ. ನೀವು ಓಡಬಾರ್ದು ನಮಗೆ ಕೇಳೋಕ್ಕೆ ಏನು ಅವಕಾಶ ಇಲ್ಲ. ಅಂದರೆ ನಾವು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇಲ್ಲ ಸ್ಟೇಟ್ ಗೌರ್ಮೆಂಟ್ನಲ್ಲಿ ನಮಗೆ ಕೆಲಸ ಕೊಡ್ತಾರಾ? ಯಾರೂ ಕೊಡೋಲ್ಲ. ಯಾಕೆಂದರೆ ನಾವು ಓದಿಲ್ಲ, ನಮ್ಮ ಪಾಠ ನಾವು ಗಾಡಿ ಓಡಿಸ್ತಾ ಇದ್ದೀವಿ. ನಮ್ಮ ಬಗ್ಗೆ ಬಂದುಬಿಟ್ಟು ಅವರು ಗಾಡಿ ಓಡಿಸ್ಕೊಂಡು ನಾವು ಹೋಗೋ 300 ರೂಪಾಯಿ ಬಾಡಿಗೆ ಇರ್ತದೆ. ಅದು ಟೂರಲ್ಲಿ ಬುಕ್ಕಿಂಗ್ ಮಾಡಿದ್ರೆ 80 ರೂಪಾಯಿ 90 ರೂಪಾಯಿ, ಹಬ್ಬಮ್ಮ ಅಂದರೆ 110 ರೂಪಾಯಿ 120 ರೂಪಾಯಿ ಸತ್ತೋಗ್ಬಿಡ್ತಾರೆ. ಯಾರಿಗೆ ಬೆನಿಫಿಟ್ ಇದೆ? ಪಬ್ಲಿಕ್ ಇದೆ. ಬ್ಯಾಂಗ್ಳೂರಿನಲ್ಲಿ ಯಾರು ಸರ್ ದುಡಿತಾ ಇಲ್ಲ? ಎಲ್ಲರೂ ದುಡಿತಾರೆ. ಫಸ್ಟ್ ಆಫ್ ಆಲ್ ಗಾಡಿ ನೋಡಿ ಬಸ್ ಫ್ರೀ ಮಾಡಿದ್ದಾರೆ ಸರ್ಕಾರ. ಯಾಕೆ ಇಲ್ಲಿ ಯಾರೋ ದುಡಿಲ್ವಾ? ನೀವು ಮಾಡಿ ಸರ್, ನಿಮ್ಮ ಬಗ್ಗೆ ಮಾಡಿದ್ದೀರ, ನಿಮಗೆ ಒಳ್ಳೇದಾಗಿ ಅಂತಲೂ ಮಾಡಿಸ್ತಿರೋದು. ಲೇಡೀಸ್ನ ಮಾಡಿದ್ದೀರಾ, ಓಕೆ. ಸಿಟಿನ ಬಿಟ್ಟು ಮಾಡಿ, ಔಟ್ ಆಫ್ ಸಿಟಿ ಮಾಡಿ ಸರ್. ಸಿಟಿ ಒಳಗಡೆ ಯಾಕೆ ಮಾಡಿಸ್ತೀರಾ? ನಾವು ಔಟ್ ಆಫ್ ಸಿಟಿ ಹೋಗ್ಬೋದಾ? ಹೋಗಿದ್ರೆ ನೀನು ನೋಡಿ, ಇದು ನೆಲಮಂಗಲ ಕಡೆ ಹೋಗಿ 60 ರೂಪಾಯಿ ಆಟೋಗೆ ಇಸ್ಕೊಳ್ತಾನೆ ಟೋಲ್ ಅಂತ. ಎಲ್ಲಿಂದ ಹೋಗ್ಬೇಕು ನಾವು? ಆಚೆ ಕಡೆ ಹೋಗಿದ್ರೆ ನಮಗೆ ಬಾಡಿ ಸಿಗಲ್ಲ, ಎಲ್ಲೂ ಯಾರೂ ಬರೋಲ್ಲ. ಯಾಕೆಂದರೆ ಇಲ್ಲಿಂದ ಒಂದು 50 ಕಿಲೋ ಓಡ್ಬಿಟ್ರೆ ನಾವು ಗಾಡಿ, ಅಲ್ಲಿಂದ 500 ರೂಪಾಯಿ ಕೂಡ ಯಾರು ಬರ್ತಾರೆ? ಫ್ರೀ ಬಸ್ ಹಾಕಿದ್ದಾರೆ ಸರ್ಕಾರ, ಅವ್ರು ಬರ್ತಾರೆ. ಯಾಕೆಂದರೆ ನಮಗೆ ಕೇಳೋಕ್ಕೆ ಯಾರೂ ಇಲ್ಲ ಸರ್. ಅಕಸ್ಮಾತ್ ಕೇಳಿದ್ರೆ ಮಾಡಲಿಪ್ಪ ಅಷ್ಟೇ. ಅದು ಒಂದು 4 ದಿವಸ ಮಾಡ್ತಾರೆ, ಆಮೇಲೆ ಆಗಲ್ಲ. ಲೀಗಲ್ನ ಇಲ್ಲಿಗಲ್ ಮಾಡ್ತಾರೆ, ಇಲ್ಲಿಗೆಲ್ಲ ಲೀಗಲ್ ಮಾಡಿಸಿ ಓಡ್ತಾರೆ. ಅವ್ರನ್ನ ಕೇಳಿದ್ರೆ ಸರ್ ನಾವೇನು ಮಾಡಿ ಸರ್, ನಮಗೆ ದುಡಿಯೋಕ್ಕೆ ಬೇರೆ ಏನು ಕೆಲಸ ಇಲ್ಲ, ನಾವು ಮಾಡಿಸ್ತಾ ಇದ್ದೀವಿ ಅಂತ. ಅವ್ರ ಮನೆ ನಡೆಯೋಕ್ಕೆ ನಮ್ಮ ಕೈನಲ್ಲಿ ಆಗ್ತದೆ ಸರ್. ಸರ್ ಇನ್ನೊಂದು, ಈಗ ನಿಮಗೆ ಆಟೋದಲ್ಲಿ ಈಗ ಮಿನಿಮಮ್ ಚಾರ್ಜ್ ಎಷ್ಟು ಬರುತ್ತೆ ಸರ್? 30 ರೂಪಾಯಿ ಸರ್ ಮಿನಿಮಮ್. ಈಗ ಬೈಕ್ ಟ್ಯಾಕ್ಸಿಲಿ ಎಷ್ಟು ಬರುತ್ತೆ ಸರ್? ಅದನ್ನಲ್ಲಿ ಅವನು ಕೆತ್ತಾರ ಸ್ವಲ್ಪ 20 ರೂಪಾಯಿ 15 ರೂಪಾಯಿ 20 ರೂಪಾಯಿ ಇರಬೇಕು ಸರ್. ಅಂದರೆ ನಿಮಗೂ ಅವ್ರಿಗೆ 10 ಸರ್ ಇಲ್ಲಿಂದ ಒಂದು ಉದಾಹರಣೆ ಕೊಡ್ತೀನಿ ನಾನು. ಇಲ್ಲಿಂದ ವೈಟ್ ಫೀಲ್ಡು ಆಟೋನವ್ರು ಹೋದರೆ 300 ರೂಪಾಯಿ ಪಕ್ಕ ಇದೆ. ಅದೇ ನೀವು ಇಲ್ಲೇ ನಿಲ್ಲಿಸ್ಕೊಂಡ್ರೆ ಬೇಕಂದ್ರೆ ನಿಮ್ಮ ಹತ್ರ ಆ್ಯಪ್ ಇದೆ, ಬುಕ್ ಮಾಡಿ 120 ರೂಪಾಯಿ. ಸರ್ ಯಾವ ಕಡೆ ಹೋಗ್ತೀರಾ ನೀವು? 120ಗೆ ಹೋಗ್ತೀರಾ 300 ರೂಪಾಯಿ ಹೋಗ್ತೀರಾ ಸರ್? 120 ರೂಪಾಯಿ ಹೋಗ್ತೀವಿ. ಯಾಕೆಂದರೆ ಅವರ ಹಣ ಎಲ್ರಿಗೆ ಒಳ್ಳೇದು, ನಮ್ಮದು ಏನು ಸೇಫ್ ಆಗ್ತದೆ ನೋಡ್ತಾರೆ ಎಲ್ಲರೂ. ಆಟೋನವ್ರಿಗೆ ಏನಾಗ್ತದೆ ಯಾರು ಕೇಳಲ್ಲ. ಇವತ್ತು ನೋಡಿ, ದೇವ್ರು ಒಳ್ಳೇದು ಮಾಡಲಿ. ಏನು ಸರ್ಕಾರ ನಡೀರಿ, ಸರ್ಕಾರ ಬಗ್ಗೆ ಹೇಳೋಕ್ಕೆ ನಮಗೆ ಏನಿಲ್ಲ, ಎಲ್ರಿಗೂ ಗೊತ್ತಿದೆ. ಯಾರು ಬಂದರೆ ಅವ್ರವ್ರ ಕೆಲಸ ಮಾಡೋದು. ಯಾಕೆ ಅವನು ದಿಲ್ಲಿನಲ್ಲಿ ಮಾಡಿದಾಗ ಇವರು ಇಲ್ಲಿ ಮಾಡಿಬಿಟ್ರೆ ಸರ್ ಯಾರು ಸರ್ ದುಡಿತಾ ಇಲ್ಲ ಇಲ್ಲಿ ಹೇಳಿ ಸರ್? ITI ಇದೆ, ಎಲ್ಲ ಇದೆ ಇಲ್ಲಿ. ಯಾರೋ ಕೂಲಿ ಕೆಲಸ ಮಾಡೋರಿಗೆ ಓಕೆ, ನೀವು ಹಾಕಿ ಆಚೆ ಕಡೆ ಹಾಕಿ ಸರ್. ಬ್ಯಾಂಗ್ಳೂರಿಗೆ ಏನಕ್ಕೆ ಸರ್ ಮಾಡಿದ್ದೀರಾ? ಯಾರು ದುಡಿತಾ ಇಲ್ಲ ಸರ್. ಇನ್ನೊಂದು ಮುಖ್ಯ, ಒಂದು ಹುಡುಗಿ ಹೋಗಿದ್ರೆ 30,000 20,000 ಪೇಮೆಂಟ್ ಇದೆ ಸರ್. ಈಗ ಬೈಕ್ ಟ್ಯಾಕ್ಸಿ ನಿನ್ನೆಯಿಂದ ಓಡ್ತಾ ಇಲ್ಲ ಅವನು. ಈಗ ಅದಕ್ಕೆ ನಿಮ್ಗೆ ಆರ್ಡರ್ಗಳೇನಾದ್ರು ಜಾಸ್ತಿ ಆಗಿದಾವ ಏನು? ಪರವಾಗಿಲ್ಲ ಸರ್, ನಡೀತಾ ಓಡಿಸಿಲ್ಲ ಅಂತಾರೆ ಸರ್. ಸರ್ ಓಡಿಸಿಲ್ಲ ಅಂದರೆ ಇವಾಗ ಏನು ಮಾಡ್ತಾರೆ ಗೊತ್ತಾ? ಒಂದು ನಿಮಿಷ, ಅದು ಸ್ವಿಗ್ಗಿ ಝೊಮ್ಯಾಟೊ ಆ ಬ್ಯಾಗ್ಗಳು ಇಟ್ಕೊಳ್ತಾರೆ. ಹಿಂದೆ ನೋಡಿ ಸರ್, ಲೇಡೀಸ್ ಕೂತ್ಕೊಂಡು ಹೋಗಿದ್ರೆ ನಾವು ಏನು ಮಾಡ್ಬೇಕು ಸರ್? ಇವ್ರಿಗೆ ಅವ್ರು ನಾವು ಕೇಳ್ತೀವಿ, ಅವ್ರ ಗಂಡ ಇವರು, ನಾವು ಇವ್ರ ಕೈ ಹಿಡಿದು ಹೇಳ್ತೀವಿ ಯಾಕೆ ಸರ್ ಹೋಗ್ತಾ ಇರೋದಂತ. ಒಂದು ಲೇಡೀಸ್ ಕರೆದು ನಾವು ಹೆಂಗೆ ಸರ್ ಕೇಳಬೇಕು ಹೇಳಿ? ಕಸ್ಟಮರ್ ಕೇಳಿಬಿಟ್ರೆ ಏನೋ ಪಾಪ ದೇವರಂತ ಅವನು ಹೋಗ್ತಾ ಇದ್ದಾನೆ. ಲೇಡೀಸ್ ಒಂದು ಮಾತು ಹೇಳ್ತಿರೋ ಸಾಕು, ಓಯ್ ಯಾಕೋ ನಿನಗೆ ಏನಾಯ್ತು? ಯಾಕೆಂದ್ರೆ ಲೇಡೀಸ್ ಸರ್ ಪವರ್ ಜಾಸ್ತಿ ಇದೆ ಅಲ್ವಾ? ಬಸ್ಗೆ ನೀವು ಮಾಡಿದ್ರಾ ಇದೋ ಕೊಟ್ಬಿಟ್ರೆ ನಾವು ಸರ್ ಏನು ಮಾಡ್ಬೇಕು ಸರ್? ನಮ್ಮ ಮಕ್ಕಳು ಇಲ್ಲ, ಅವ್ರಿಗೆ ಎಜುಕೇಷನ್ ಇಲ್ಲ, ಏನಿಲ್ಲ ಸರ್. ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ನಾವು ಹುಡುಗಿರ ಬಿಟ್ಟರೆ 70,000 60,000 ಬರ್ತಾ ಇದೆ ಸರ್. ಯಾರಿಗೆ ಸರ್ ಕೊಡ್ತಾರೆ? ನೀವು ಬಂದು ನಾವು ಮಾಡ್ತೀವಿ ಅಂತಾರೆ ಅಷ್ಟೇ. ಹೋಗ್ರೆ ಯಾರೂ ಏನು ಮಾಡಲ್ಲ ಸರ್. ನಾವು ಕಷ್ಟಪಟ್ಟು ನಾವೇ ಸರ್ ದುಡಿಬೇಕು, ನಮ್ಮ ಜೀವನ ನಾವೇ ಮಾಡಬೇಕು ಸರ್. ನಿಮ್ಮ ಮಾತಿಗೆ ಮುಖ್ಯವಂತ ವಿಷಯ, ಇವಾಗ ಬಸ್ಸು ಫ್ರೀ ಮಾಡಿದ್ರು. ಬಸ್ ಫ್ರೀ ಮಾಡಿದ್ರಿಂದ ಲೋಕಲ್ ಜನ ಕಸ್ಟಮರ್ ಕಮ್ಮಿ ಆಗೋಯ್ತು. ನಾವು ರೈಲ್ವೆ ಸ್ಟೇಷನಿಂದ ಆಚೆಯಿಂದ ಬರ್ತಾರೆ ನೋಡಿ, ತಮಿಳ್ನಾಡು ಈ ಕಡೆ ಆ ಕಡೆಯಿಂದ, ಆ ಬಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ ಬಾಡಿಗೆಗೂ ನೀವು ರ್ಯಾಪಿಡೋ ಊಬರ್ ಎಲ್ಲ ಮಾಡಿಬಿಟ್ರೆ ನಾವು ಮಾನ್ಯ ಹೈಕೋರ್ಟ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಮಾಡಲಿ ಅವರು ಮಾಡಲಿ, ಬೈಕ್ ಟ್ಯಾಕ್ಸಿ ಮಾಡಲಿ ವಿತ್ ಎಲ್ಲೋ ಬೋರ್ಡ್
ಅವರು ಟ್ಯಾಕ್ಸ್ ಕಟ್ಟಲಿ, ಎಲ್ಲ ಮಾಡಲಿ. ವೈಟ್ ಬೋರ್ಡ್ಗೆ ಇಲ್ಲ, ಬೇಕಂಗಿಲ್ಲ. ಇನ್ನೊಂದು ಏನಂದರೆ ಒನ್ನಿಂದ ಡಬಲ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅವರು. ಒಂದು ಊಬರಲ್ಲಿ ಬುಕ್ಕಿಂಗ್ ತೊಗೊತಾರೆ, ಲೇಡೀಸ್ ಬರೀ ಲೇಡೀಸ್ ಬುಕ್ಕಿಂಗೇ ತೊಗೊಳ್ಳೋದು, ಆ ಲೇಡೀಸ್ಗೆ ಕೂರಿಸ್ಕೊತಾರೆ. ಇನ್ನೊಂದು ಏನು ಮಾಡ್ತಾರೆ, ರ್ಯಾಪಿಡೋ ಅಲ್ಲಿ ಯಾವುದೋ ಪಾರ್ಸಲ್ ಇದ್ದರೆ ಡೆಲಿವರಿ 2 in 1 ಅವರೇ ಮಾಡಿಬಿಟ್ರೆ ನಾವು ಏನಕ್ಕೆ ಸರ್ ಇರೋದು? ಏನು ನಾವು ಆಟೋ ಹೋಗಿ ನಾವು ಸ್ಕ್ರ್ಯಾಪ್ ಇದು ಗುಜರಿಯಲ್ಲಿ ಎಲ್ಲ ಆಗಿಬಿಟ್ಟು ನಾವು ಮನೆಯಲ್ಲಿ ಕೂತ್ಕೋಬೇಕಾ? ನಾವು ಒಂದೇ ಮಾತು ಕೇಳ್ಕೊತೀವಿ ಸರ್ಕಾರಗೆ ಮತ್ತು ಹೈಕೋರ್ಟ್ಗೆ, ಇದು ಸ್ಟಾಪ್ ಮಾಡಿಬಿಟ್ಟು ಯೆಲ್ಲೋ ಬೋರ್ಡಲ್ಲಿ ಮಾಡಿ ನೀವು 2 wheeler. ಲೈಕ್ ಇನ್ ಗೋವಾದಲ್ಲಿ ಹೆಂಗಿದೆ, ಯೆಲ್ಲೋ ಬೋರ್ಡ್ ಇದೆ, ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಇದೆ 2 wheeler. ಗೋವಾದಲ್ಲಿ ಹೆಂಗಿದೆ ಆ ಥರ ಮಾಡಲಿ, ಪರವಾಗಿಲ್ಲ. ಇಲ್ಲಿ ಇರೋದು ಬೇಕಾಗಿಲ್ಲ ಸರ್ ಆ ಥರ ವೈಟ್ ಬೋರ್ಡಲ್ಲಿ. ಇನ್ನೊಂದು ಏನಂದರೆ ತಮಿಳ್ನಾಡಿಂದ, ಒಡಿಸ್ಸಾಯಿಂದ ಸರ್ ಮೋರ್ ದೆನ್ ನಾನು ನೋಡಿದ್ದೀನಿ 2700 2800 ಡ್ರೈವರ್ಸ್ ಆಚೆ ಅವರು ಇದ್ದಾರೆ ಸರ್. ಒಡಿಸ್ಸಾ ಅವರು, ಅಸ್ಸಾಂ ಅವರು ಬಂದು ಗಾಡಿ ಓಡಿಸ್ತಾ ಇದ್ದಾರೆ ಸರ್. ಗಾಡಿ ಎಲ್ಲ ಬೇರೆ ರಿಜಿಸ್ಟ್ರೇಷನ್. ಇನ್ನೊಂದು ಏನಂದರೆ ನೀವು ಹೋಗಿ ನೀವು ನಾರ್ಮಲ್ ಜನ ಥರ ನೀವು ಒಂದು ಮೀಡಿಯಾ ಅವರು ನಿಲ್ಕೊಂಡ್ಬಿಟ್ಟು ನೋಡಿ, ಅವರು ಬರೀ ಲೇಡೀಸ್ ಬುಕ್ಕಿಂಗ್ ತೊಗೊತಾರೆ, ಜೆಂಟ್ಸ್ ಬುಕ್ಕಿಂಗ್ ತೊಗೊಳ್ಳಲ್ಲ ಅವರು. ಜೆಂಟ್ಸ್ ನೀವೇ ಬುಕ್ ಮಾಡಿ, ನಿಮಗೆ ಲೇಟ್ ಬರುತ್ತೆ. ಯಾರೋ ಮುದ್ಕ ಇರಬೇಕು, ಅವನು ಮೋರ್ ದೆನ್ 50 ಏಜ್ ಇರಬೇಕು, ಅವನೇ ಬರೋದು ನಿಮಗೆ ಪಿಕಪ್ ಮಾಡೋಕ್ಕೆ. ಹುಡುಗ ಅಂದರೆ ಗ್ಯಾರಂಟಿ ಲೇಡೀಸ್ಗೆ ಕರ್ಕೊಂಡು ಹೋಗ್ತಾನೆ ಸರ್. ಇದು ಆ್ಯಕ್ಚುಲಿ ನಮ್ಮ ಕಲ್ಚರ್ಗೇನು ಸರಿ ಇಲ್ಲ. ಅದು ನಮ್ಮ ಕಲ್ಚರು ಖರಾಬ್ ಆಗುತ್ತೆ ಇದರಿಂದ. ಆ ಟೈಮಲ್ಲಿ ಮೊಲೆಸ್ಟೇಷನ್ ಆಗಲ್ಲ. ಏನೋ ಒಂದು ಆಟೋ ಡ್ರೈವರ್ ರಫಿಂದ ಮಾತಾಡಿಬಿಟ್ರೆ 10 ರೂಪಾಯಿ ಜಾಸ್ತಿ ಕೊಡಿ ಮೇಡಮ್ ಅಂತ ಕೇಳಿಬಿಟ್ರೆ ಒಂದು ಎಲ್ಲ ಮೀಡಿಯಾದಲ್ಲಿ ಬಂದುಬಿಡುತ್ತೆ, ನ್ಯೂಸ್ ಪೇಪರ್ಸಲ್ಲಿ ಬಂದುಬಿಡುತ್ತೆ, ಗೂಗಲಲ್ಲಿ वो ऑटो वाला भैया हमको कन्नड़ में बात करने को बोला, हमको इसमें बात करने को बोला, ಇದು ಅಂದ್ಬಿಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಬಿಟ್ರೆ ಅದೆಲ್ಲ ಮೀಡಿಯಾದಲ್ಲಿ ಬಂದುಬಿಡುತ್ತೆ. ಈ ಥರ ಆಗ್ತಾ ಇದೆ ಅಲ್ವಾ? ಈ ಥರಗೆ ನೀವು ಮೀಡಿಯಾ ಅವರು ನೀವು ಸೇರಿಕೊಂಡು ನೀವು ಸ್ವಲ್ಪ ನಮ್ಮ ಕಡೆಯಿಂದ ನಮಗೆ ಸಪೋರ್ಟ್ ತೊಗೊಂಡು ನೀವು ಮಾತಾಡಬೇಕು. ಥ್ಯಾಂಕ್ ಯು ಸೊ ಮಚ್. ಮಾತ್ರ ಯಾವ ಕಾರಣಕ್ಕೆ ಯಾರೂ ಬರೋಲ್ಲ, ಎಲ್ಲ ಬರ್ತಾರೆ. ಆಮೇಲೆ ಅವರು ಕೈ ತೊಳೆದ್ಬಿಟ್ಟು ಟಾಟಾ ಮಾಡಿಬಿಟ್ಟು ಹೋಗೋವ್ರೆ. ಸರ್ಕಾರ ಗೌರ್ಮೆಂಟ್ ಅಷ್ಟೇ, ನಮ್ಮ ಯೂನಿಯನ್ ಅವರು ಅಷ್ಟೇ, ನಮ್ಮ ಸರ್ಕಾರವೂ ಅಷ್ಟೇ ಇರೋ ನಿಜ. ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಅಂದರೆ ಯಾರೂ ಕೈ ಕೊಟ್ಟಿಲ್ಲ. ಬರ್ತಾರೆ, 1-2 ದಿವಸ ಹ್ಞೂ ಅಂತಾರೆ ಅಷ್ಟೇ, ಟಾಟಾ ಮಾಡಿಬಿಟ್ಟು ಹೋಗ್ತಾರೆ. ಇವಾಗ ರ್ಯಾಪಿಡೋ ಓಡೋಲ್ಲ ಅಂದರೆ ಸ್ಟಾಪ್ ಮಾಡಿದ ಅಂತಾರೆ. ಯಾಕೆ ಓಡೋಲ್ಲ? ಬನ್ನಿ ಮಾರ್ತಲ್ಲೆಲ್ಲ ತೋರಿಸ್ತೀನಿ. ಗಾಡಿಗಳು 5 ಗಂಟೆಗೆ ಬನ್ನಿ, ಲೈನ ಹೆಲ್ಮೆಟ್ ಹಾಕೋನ ಹಂಗೆ ಕೂತಿರ್ತಾರೆ. ಬೇರೆ ಲೇಡೀಸು ಈ ಹುಡುಗರು ಹೋಗ್ತಾರೆ ಬಸ್ ಸ್ಟಾಪ್ ಹತ್ರ, ರೈಲ್ವೆ ಸ್ಟೇಷನ್ ಹತ್ರ ಸೈಡೆಲ್ಲ ಗಾಡಿ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಹಂಗೇ ಕೂತ್ಕೊಂಡು ಹೊಡ್ಬಿಟ್ಟು ಹಂಗೇ ಕರ್ಕೊಂಡು ಹೋಗ್ತಾರೆ. ನೆನ್ನೆ ಬಂದ್ ಮಾಡ್ತೀನಿ ಅಂದರು, ಅವನು ಓಡ್ತಾ ಇದ್ದಲ್ಲ. ನಿನ್ನೆ ಸಾಯಂಕಾಲದಿಂದ 5 ಗಂಟೆಯಿಂದ ಬಂದಾಗಿದೆ ಕರೆಕ್ಟ್. ಬೆಳಗ್ಗೆ ಓಡಿಸ್ತಾ ಇದ್ದಾರಲ್ಲ, ನಮ್ಮ ಕಣ್ಣು ಮುಂದೆನೇ ಇಲ್ಲಿ ಬಂದು ಇಳ್ಬಿಟ್ಟು ಹೋದ. ಈ ಕ್ಯಾಮ್ರಾ ಈ ಮೈಕೆಲ್ಲ ತೋರಿಸ್ಬೇಡ, ಬೇರೆ ಜೊತೆಯಲ್ಲಿ ನೀವು ಸಿವಿಲ್ ಕೂತ್ಕೊಳ್ಳಿ, ನಾವು ತೋರಿಸ್ತೀವಿ. ಇಲ್ಲಾಂದ್ರೆ ನಾವು ಗಾಡಿ ಅಲ್ಲೇ ಬಿಡ್ತೀವಿ, ಅಲ್ಲೇ ಮಾರಬಿಡಿ ನಮ್ಮ ಗಾಡಿ, ಪರವಾಗಿಲ್ಲ. ಏನಪ್ಪ ಹಿಂಗೆ ಹೇಳಿದೆ? ಜಸ್ಟ್ ತಗೊಂಡು ಬಂದು ಬಿಟ್ಬಿಟ್ಟು ಏನಪ್ಪ ಬಂದಾಗಿದೆ ನೀನೇನು ಕೇಳೋದು, ಹೋಗಿ ಸರ್ಕಾರಕ್ಕೆ ಕೇಳೋ ಅಂತಾರೆ ಸರ್. ಒಂದು ಆಟೋನಲ್ಲಿ ಮೀಟರ್ ಇರೋದು 3,000 ರೂಪಾಯಿ 4,000 ರೂಪಾಯಿ ಮೀಟ್ರ್. ಏನಕ್ಕೆ ಕೊಟ್ಟಿರೋದು ಮೀಟ್ರ್ ನಮ್ಮನ್ನ ಸರ್ಕಾರ? ಮೀಟ್ರ್ ಹಾಕು. ಇವತ್ತು ಮೀಟ್ರ್ 2,000 ಹಾಕ್ತಾರೆ, ಎಲ್ಲ ಆನ್ಲೈನಲ್ಲಿ ಓಡಿಸ್ತಾರೆ. ಆನ್ಲೈನಲ್ಲಿ ಏನು ತೋರಿಸ್ತಾರೆ ಅಷ್ಟೇ. ನಾವು ಹೇಳಿದ್ರೆ ಇದನ್ನಲ್ಲಿ ಬರ್ತೀಯಪ್ಪ ಮೀಟ್ರ್ ಹಾಕ್ಸಿ, ಇಲ್ಲ ಬರೋಲ್ಲ. ನಾವು ಜೊತೆಯಲ್ಲಿ ಬನ್ನಿ, ವೈಟ್ ಫೀಲ್ಡ್ ಕಡೆ ಎಷ್ಟು ಜನ ಇದ್ದಾರೆ ನಾವು ತೋರಿಸ್ತೀವಿ ನಿಮ್ಮನ್ನ. IIT ಕಂಪನಿಯಲ್ಲಿ ಕೆಲಸ ಮಾಡೋರು ಅವರು ಒಂದು ಸಿಕ್ಕಿಟ್ಟು ಒಂದು ಹೆಲ್ಮೆಟ್ ಹಿಂಕೊಳ್ತಾರೆ. ಯಾಕೆಂದರೆ ಭಯ, ಹಿಂದೆ ಹೆಲ್ಮೆಟ್ ಇಲ್ಲಾಂದ್ರೆ 500 ರೂಪಾಯಿ ಫೈನು. ಆಟೋನವ್ರಿಗೆ ಏನು ಸರ್ ಹೇಳಿ ನಾನು ಸರ್ ನಿಮ್ಮ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರ ಆಗಲಿ, ಹೈಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ನಾವೆಲ್ಲರಿಗೂ ಬೆಲೆ ಕೊಡ್ತೀವಿ. ದಯವಿಟ್ಟು ನಮ್ಮನ್ನ ಸಾಥ್ ಕೊಡಿ ಸರ್ ಅಷ್ಟೇ. ಎಷ್ಟು ಡ್ರೈವರ್ ಇದ್ದಾರೆ ಗೊತ್ತಾ ಸರ್? ಇಲ್ಲಾಂದರೆ ಒಂದು 2 ಲಕ್ಷ ಮೇಲೆ ಇದ್ದಾರೆ ಬ್ಯಾಂಗ್ಳೂರಿನಲ್ಲಿ. ಅವರೆಲ್ಲ ಎಲ್ಲಿ ಹೋಗ್ಬೇಕು ಸರ್? ಅವ್ರ ಮನೆ ಎಲ್ಲಿ ಹೋಗ್ಬೇಕು? ನಾವು ಮನೆಗೆ ಹೋದರೆ ನಾವು ಮನೆ ಬಾಡಿಗೆ ಕಟ್ಬಿಟ್ಟು ನಮ್ಮ 30,000 ರೂಪಾಯಿ ನಮ್ಗೆ ಖರ್ಚಿದೆ ಸರ್. ಅದು ನಾವು ಬಡ್ಡಿ ಕಟ್ಟಿ ನಾವು ಆಟೋ ಇಸ್ಕೊಳ್ಳೋದು ಸರ್. ಯಾರೋ ಫುಲ್ ಕ್ಯಾಶ್ ಆಟೋ ಓಡಿಸಲ್ಲ ಅಲ್ಲಿ. ಎಲ್ಲ ಬಾಡಿಗೆ ಗಾಡಿನ, ಬ್ಯಾಂಕ್ ಗಾಡಿ, ಲೋನ್ ಗಾಡಿಗಳೇ. ತಿಂಗಳಿಗೆ 10,000 ರೂಪಾಯಿ ಕಟ್ಟಬೇಕು, 12,000 ರೂಪಾಯಿ ಕಟ್ಟಬೇಕು ಹೊಸ ಗಾಡಿಗಳಿಗೆ. ಹಂಗೆ ಇದೆ. ನಾವು ಮಕ್ಕಳಿಗೆ ಸ್ಕೂಲ್ ಫೀಸು ಎಷ್ಟೇ ಇದೇ ಮಾಡಲ್ಲ, ಹಂಗೆ ಮಾಡ್ತಾರೆ. ಎಷ್ಟಿದು? 12,000 ಪರ್ ಡೇ, 400 ರೂಪಾಯಿ. ನಾವು ತಿನ್ನಲಿ ಹೋಗಲಿ, ಹೆಂಗಾದರೂ ಜೀವನ ಮಾಡಿ ಇದಕ್ಕೆ ಕಟ್ಟಲೇಬೇಕು. ಇಲ್ಲಾಂದರೆ ಇದಕ್ಕೆ ಬಡ್ಡಿ ಹಾಕ್ತಾರೆ. ಇದು ಕೇಳೋ ಯಾರಿದ್ದಾರೆ? ತಿಂಗಳು ಕಟ್ಟಿಲ್ಲ. ಯಾಕೆಂದರೆ ಇದು ಬಿಟ್ಟರೆ ನಮಗೆ ಏನು ಗತಿ ಇಲ್ಲ.
ನಾವು ಈಸ್ಕೊಳ್ಬೇಕು ಫೈನಾನ್ಸ್ನಲ್ಲಿ ನೋಡಿ ಸರ್ ಗೊತ್ತಾಗುತ್ತೆ 2,15,000 ಇದಕ್ಕೆ ಬಡ್ಡಿ ಎಷ್ಟು ಬರ್ತದೆ ಗೊತ್ತಾ ಸರ್? 1 ಲಕ್ಷ ಮೇಲೆ ಬರ್ತದೆ ಸರ್, 1 ಲಕ್ಷ ಮೇಲೆ ಬರ್ತದೆ. ಇದು ಕಟ್ಟಿಲ್ಲ ಅಂದ್ರೆ ಇದಕ್ಕೆ ನಾವು ಬಡ್ಡಿ ಕಟ್ಟಬೇಕು. ನಾವು ಒಬ್ಬನೇ ಇಲ್ಲ ಸರ್, ಸಪೋರ್ಟ್ ಮಾಡಿದೆ 1000 ಜನಕ್ಕೆ ಮೇಲೆ ಇದ್ದಾರೆ. ಎಲ್ಲರಿಗೂ ಸಪೋರ್ಟ್ ಮಾಡಿದೆ, ಒಳ್ಳೇದು. ಫ್ಯಾಮಿಲಿ ಜಾಸ್ತಿ ಇದೆ ಆಟೋನವ್ರದ್ದು, ಯಾರವ್ರಿಗೆ. ಯಾಕೆಂದ್ರೆ ಆಟೋನವ್ರದ್ದು ಯಾವುದೋ ಕ್ಯಾಸ್ಟ್ ಇಲ್ಲ ಸರ್, ಡ್ರೈವರ್ ಕ್ಯಾಸ್ಟ್ನೇ ಇರೋದು. ಈಗ ಅಂದ್ರೆ ನಿಮ್ದು ಬೈಕ್ ಟ್ಯಾಕ್ಸಿ ನಿಲ್ಲಿಸಿದ್ದಾರೆ, ಖಂಡಿತಾಗಿ ನಿಲ್ಲಿಸಲೇಬೇಕು. ಅದು ಒಳ್ಳೇದು. ಅದು ಒಳ್ಳೇದು. ಹಂಗೆ ಅಕಸ್ಮಾತ್ ಓಡಿಸ್ತಾರೆ ಅಂದ್ರೆ ಅವ್ರಿಗೆ ಎಲ್ಲೋ ಬಟ್ ಹಾಕಿ, ಅವ್ರಿಗೆ ಏನಿದೆ ಟ್ಯಾಕ್ಸ್ ಕಟ್ಟಲಿ, ಫೈನ್ ಇದು ನೀನು ಎಲ್ಲೋ ಬೋರ್ಡ್ ಹಾಕಿದ್ಯಾ, ಇನ್ಶೂರೆನ್ಸ್ ಕಟ್ಟಿ ತಗೊಂಡು ಹೋಗು, ಪರವಾಗಿಲ್ಲ, ನಾವು ನಿಮಗೆ ಕೈ ಹಾಕಲ್ಲ. ಮೇಯ್ನ್ ಎಲ್ಲೋ ಬೋರ್ಡ್ ಇಲ್ಲ, ಏನಿಲ್ಲ. ಇವಾಗ ಒಂದು ಲೇಡೀಸ್ ಕೆಳಗಡೆ ಬಿದ್ರಪ್ಪ, ಕಾಲೇ ಮುರಿದೋಯ್ತು, ಯಾರು ಇನ್ಶೂರೆನ್ಸ್ ಕೊಡ್ತಾರೆ? ಯಾರು ಸರ್ ಕೇಳ್ತಾರೆ? ಕೈಯೇ ಹೋಯ್ತಪ್ಪ, ಇಲ್ಲ ತಲೆಗೆ ಏಟ್ ಬಿದ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿಬಿಟ್ಟೆ, ಟ್ರೀಟ್ಮೆಂಟ್ ಅದು ಯಾರು ಕೊಡ್ತಾರೆ? ಸರ್ಕಾರ ಬರ್ತಾರ? ಬರಲ್ಲ. ನೀನೇ ಹೋಗಿದ್ದಪ್ಪ, ನಾನೇನು ಮಾಡಲಿ ಅಂದ್ಬಿಡ್ತಾರೆ. ಇವಾಗ 2 ವೀಲರ್ ಅವನು ಏನು ಮಾಡ್ತಾನೆ, ಗಾಡಿ ಬಿಟ್ಬಿಟ್ಟು ಅವನು ಏನು ಮಾಡೋ ಓಡೋಗ್ಬಿಡ್ತಾನೆ. ನಾನೇನು ಮಾಡಲಪ್ಪ, ಗಾಡಿ ನಂದು ಹೋಯ್ತು, ನಾನು ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಅವ್ನು ಕೈಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ನೀನು ಆಸ್ಪತ್ರೆಗೆ ಹೋಗಿ ನಿನ್ನ ದುಡ್ಡಲ್ಲಿ ಖರ್ಚು ಮಾಡ್ಕೊಂಡು ನೀನು ಟ್ರೀಟ್ಮೆಂಟ್ ಮಾಡ್ಕೊಂಡು ಇರಬೇಕು. ಅದೇ ಇರೋದು. ನಮ್ಗೆ ಏನು ಗೊತ್ತಾ, ಎಲ್ಲರೂ ದುಡಿಲಿ, ನಮಗೇನು ಇದಿಲ್ಲ. ಎಲ್ಲ ಬಡ್ಕೊಳ್ಳಿ, ಓಡಿಸ್ಲಿ, ಇಲ್ವಾ ಎಲ್ಲ ಕಂಪ್ಲೀಟಾಗಿ ಬಂದ್ ಮಾಡಿಬಿಡಿ, ಯಾರಿಗೋ ಬೇಡ. ಓಲಾ ಊಬರ್ ಎತ್ಬಿಡಿ, ನಾವು ಏನು ಇದಿಲ್ಲ. ನಮ್ಮ ದುಡ್ಡು ಅವ್ರು ತಿನ್ನೋದು, ಪ್ಯಾಸೆಂಜರ್ ದುಡ್ಡು ಅವರೇ ತಿನ್ನೋದು. ಲಕ್ಷಾಂತರ ರೂಪಾಯಿ ದುಡಿತಾರಲ್ಲ ಸರ್, ಲಕ್ಷಾಂತರ ರೂಪಾಯಿ ಕೋಟಿ ಗಂಟ್ಲೆ ದುಡ್ಡು ಅವ್ರು ಏನು ಮಾಡ್ತಾರೆ, ಕೂತ್ಕೋ ಜಾಗದಲ್ಲೇ ಇದು ಮಾಡ್ತಾರೆ. ಗಾಡಿಗೆ 30 ರೂಪಾಯಿ 40 ರೂಪಾಯಿ ಕಟ್ಟಾಗ್ತದೆ. ನಮಗೆ ಬರೋದು ಎಷ್ಟು ಅಲ್ಲಿ? ಆ ಮೀಟ್ರು ಕಡಿಮೆಗೆ ನಮಗೆ ಬರೋದು ದುಡ್ಡು. ಸರ್ ಮೀಟ್ರಿಂದ ಕಮ್ಮಿ ದುಡ್ಡು ಸರ್, ಮೀಟ್ರಿಂದ ಕಮ್ಮಿ ದುಡ್ಡು. ಮೀಟ್ರ್ ಬೇಕಾದ್ರೆ ನಾನು ಊಬರ್ ಬುಕ್ ಮಾಡ್ತೀನಿ, ಊಬರ್ ಬುಕ್ ಮಾಡಿ ಮೀಟ್ರ್ ಹಾಕ್ತೀನಿ. ಮೀಟ್ರ್ ಹಾಕಿ ಅಲ್ಲಿ ಹೋಗಿ ಡ್ರಾಪ್ ಮಾಡಿದ್ರೆ ಆ ಮೀಟ್ರಿಗೆ ನಾನು ದುಡ್ಡು 20 ರೂಪಾಯಿ 30 ರೂಪಾಯಿ ದುಡ್ಡು ಕಮ್ಮಿ ಇರ್ತದೆ. ಮತ್ತು ನಾವು ಯಾಕೆ ಹೋಗಲ್ಲ ಊಬರ್ ಓಡಿಸ್ಬೇಕು? ಮೀಟ್ರಿಗಿಂತ ಕಡಿಮೆ. ಮೀಟ್ರಿಗೆ ದುಡ್ಡು ಬೇಕಾದ್ರೆ ನೀವು ಬುಕ್ ಮಾಡಿ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ನಮ್ಗೆ ಸುಳ್ಳು ಹೇಳ್ತಲ್ಲ, ವೈಟ್ ಫೀಲ್ಡ್ಗೆ ಹಾಕಿ ಲೊಕೇಶನ್ ಹಾಕಿ ಬುಕ್ ಮಾಡಿ ನನ್ನ ಜೊತೆಯಲ್ಲಿ ಕೂತ್ಕೊಳ್ಳಿ, ನಾನು ಮೀಟ್ರ್ ಹೋಗ್ತೀನಿ, ಆ ಊಬರ್ ಪ್ಲೇಸ್ ನೋಡ್ಕೊಳ್ಳಿ. ಅಲ್ಲಿ ಹೋಗೋ ನೋಡಿದ್ಮೇಲೆ ಡ್ರಾಪ್ ಮಾಡಿದ್ಮೇಲೆ ಅಲ್ಲಿ ಮೀಟ್ರ್ ಎಷ್ಟು ಬೀಳ್ತದೆ ನೋಡಿ, ಮತ್ತು ಅದು ಓಲಾ ಊಬರ್ನಲ್ಲಿ ದುಡ್ಡು ಕೊಡೋದು ನೋಡಿ, ದುಡ್ಡು ಅದು ನೋಡಿ. ಈಗ ಬೈಕ್ ಟ್ಯಾಕ್ಸಿ ಏನು ಬ್ಯಾನ್ ಅಂತ ಏನು ಮಾಡಿದ್ದಾರೆ, ಅದು ನಿಮ್ಗೆ ಮಾಡಿರೋದು ಬೆಟ್ರಾ? ಒಳ್ಳೇದು ಸರ್, ತುಂಬ ಒಳ್ಳೇದು, ತುಂಬ ಖುಷಿ ಆಗುತ್ತೆ. ಈಗ ಓಲಾ ಊಬರ್ ಇಲ್ಲದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಏನು ನಾರ್ಮಲ್ ನಮ್ಮ ನಾರ್ಮಲ್ ಏನೇ ನಾವು ಮೀಟ್ರ್ ಹಾಕೊಂಡು ಓಡಿಸ್ತೀವಿ. ನಮ್ಮ ಏನಿದ್ರೆ ಮೀಟ್ರ್ ಬಂದರೆ ನಿಮ್ಮ ಮೀಟ್ರ್ ಸಂತೋಷಕ್ಕೆ ಮೀಟ್ರ್ ಕೊಡಲಿ, ದುಡ್ಡು ಸಾಕು. ಗೌರ್ಮೆಂಟ್ 10 ಗಂಟೆ ಏನು 1.5 ಕೊಟ್ಟಿದ್ದಾರೆ, ಅದು ನಮಗೆ ಅದೇ ಸಾಕು. 10 ಗಂಟೆ ಮೇಲೆ 1.5 ಕೊಟ್ಟಿದ್ದಾರಲ್ಲ, ಅದೇ ನಮಗೆ ಸಾಕು. ನಮ್ಮ 1 ರೂಪಾಯಿ ನಮಗೆ ಎಕ್ಸ್ಟ್ರಾ ಬೇಕಾಗಿಲ್ಲ. ಥ್ಯಾಂಕ್ ಯು.